ದರ್ಶನ್ ನೀವು ಬಹಳ ಇಮೋಷನಲ್ ಪಂತಲ್ಲ ಅನ್ನಿಸ್ತಾ ಇದೆ ನನಗೆ. ಅವನಿಗೆ ನಿಜವಾಗ್ಲೂ ತುಂಬಾ ಹೆಂಗಾರ್ಲು ಸರ್. ಹಾಗಿದ್ದಿದ್ರೆ ನನಗೆ ಇಷ್ಟು ಅವ್ರ ತಂದೆ ಹೋದ್ಮೇಲೆ ನನ್ನ ಜೊತೆಗೆ ಹೆಜ್ಜೆ ಹಾಕೊಂಡ್ ಬರ್ತಾ ಇರ್ಲಿಲ್ಲ ಮಗು. ರೈಟ್, ಈಗ ಅಮ್ಮ ಹೇಳಿದ್ರು ಆಗಾಗ ಬರ್ತಾನೆ ಇದೆ, ಅಂದ್ರೆ ತಂದೆ ಹೋದ್ಮೇಲೆ ತಮ್ಮ 2-3 ಸಲ ಹೇಳಿದ್ರು. ಏನಾಯ್ತು ಕೊನೆಗಲ್ಲಿ? ವಾಟ್ ಆರ್ ದ ಲಾಸ್ಟ್ ಡೇಸ್ ಲೈಕ್? ಸರ್ ಅದೇ ಕಿಡ್ನಿ ಅವ್ರಿಗೆ ಇದಾಯ್ತು. ಸೊ ಅದೇ ಇರಬರ ಪುಂಜಿ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತು. ಎಲ್ಲೆಲ್ಲ ಮಮ್ಮ ಔಸ್ ಇಟ್ಟಿದ್ರು ಎಲ್ಲಾ ತೆಗೆದು ಕೊನೆಗೆ ನಮ್ ತಂದೆ ಅದು ಹೇಳೋದು, ಮಗಳಿದ್ದಾಳೆ ಮದುವೆಗಾರು ಏನಾರು ಇಟ್ಟಿಡು ಅಂತ. ಪರವಾಗಿಲ್ಲ ನೀವು ಇದ್ರೆ ನೋಡ್ಕೊಳ್ಳೋಣ ಆಮೇಲೆ. ಬಟ್ ಇವತ್ತು ಹೇಳ್ಬೋದು ಆಕ್ಚುಲಿ, ಅಂದ್ರೆ ರಿಲೇಷನ್ಸ್ ಗಳಿದ್ದಾರೆ, ಅದ್ರ ನಮ್ಗೆ ಯಾರು ಇಲ್ಲ ಸರ್. ನಮ್ಮಮ್ಮನ ಅವಾಗ್ಲೇ ಒಂದು ಲಿಸ್ಟ್ ಹೇಳಿದ್ರು, ನಮ್ ತಂದೆಗೆ 4 ಜನ ಹೆಣ್ಮಕ್ಳು ಆಮೇಲೆ ಗಂಡ್ ಮಕ್ಳು ಅಂತ. ಯಾರು ಇಲ್ಲ ಸರ್. ಅವ್ರ ಅಪ್ಪ ಅಮ್ಮನ ಒಬ್ಬರೇ ಮಕ್ಳು ಆಗಿದ್ರು. ಆಕ್ಚುಲಿ ನನ್ನ ಅಳಿಯ ಇವತ್ತು ನನ್ನ ಮುಂದೆ ನಿಂತ್ಕೊಂಡು ಮಾತಾಡಕ್ಕೂ ಎದುರ್ತಾನ. ನಾ ಓಪನ್ ಆಗಿ ಹೇಳ್ತೀನಿ, ಅವ್ರ ಅಪ್ಪ ಅಮ್ಮ ಬೈದ್ರು ಅಂತ ತಲೆ ಕೆಡ್ಸ್ಕೊಳ್ಳ, ಬರೀ ಫೋನಲ್ಲಿ ಅಂದ್ರೆ ಮುಗಿದೋಯ್ತು. ನಮ್ಮ ಅಕ್ಕ ಅಲ್ಲೇ ಹೇಳಿರ್ತಾಳೆ, ಏನೋ ಅಂದೆ ನೀನು ನೋಡಿ ಅಳ್ತಾವನ ಇಲ್ಲಿ, ನನ್ಗೆ ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟೇ ಕೊಡ್ತೀನಿ, ಬಟ್ ಎಲ್ಲಿ ಇಡ್ಬೇಕು ಹಂಗೆ. ಇವತ್ತು ನಮ್ಮ ತಾಯಿ ತಂದಿರಲ್ಲ ಒಬ್ಬ ನನ್ ಮುಂದೆ ನಿಂತ್ಕೊಳಕ್ ಹೇಳಿ ಇಲ್ಲ ಸರ್. ಏನಕ್ಕೆ ಇನ್ಸಿಡೆಂಟ್ ಹೇಳ್ತೀನಿ ಅಂತಂದ್ರೆ, ನಮ್ಮನೇಲಿ ನಮ್ಮ ಅಕ್ಕ ಒಬ್ಳೆ ಸರ್. ನಾನ್ ಸತ್ರು ಕೊಡ್ತಾ ಇರ್ಲಿಲ್ಲ ಅದನ್ನ. ಬಟ್ ನಮ್ಮ ತಾಯಿಗೆ ಒಂದು 4 ಜನ ಹಿಂದ್ಗಡೆ ಒಂದು ಪಿಂಡು ತರ ಬಿತ್ಕೊಂಡವ್ರೆ. ಅದ್ರಲ್ಲಿ ಒಬ್ಬನ ಯಾವನಿಗೋ ಮದುವೆ ಆಗಿರ್ಲಿಲ್ಲ. ಒಬ್ಬರು ನಮ್ಮ ಮನೇಲಿ ಸತ್ತಿದ್ದನ್ನ ಹಿಡ್ಕೊಂಡು ಹಿಂದ್ಗಡೆ ಯಾರು ಮದುವೆ ವಿಷಯ ಮಾತಾಡ್ತಾರ? ಅದು ಸ್ವಂತ ಅವ್ರ ತಂಗಿನೇ ಸರ್. ಇವ್ರ ತಂಗಿ, ಇವ್ರ ತಾಯಿ, ಇವ್ರ ತಂದೆ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಒಂದು ಮೆಟ್ಲಿದೆ. ನಾನು ಅಲ್ಲಿ ಒಳಗಡೆ ಹೋದೆ, ಹಿಂದ್ಗಡೆ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಯಾರು ಇರೋ ಕೂತಿದ್ದೆ. ಅವ್ರ ಹಿಂದೆ ಬಂದು ಡಿಸ್ಕಷನ್ ಮಾಡ್ತಾ ಇದ್ರು. ಈಗ ಹಿಂಗಾಗೋಯ್ತು ಅಂದ್ಬಿಟ್ಟು ನೀನು ನಿನ್ ಮಗನ ಇವಳನ್ನ ತಂದ್ಕೊಂಡ್ಬಿಟ್ಟೆ, ನನ್ ಮಗಳಿಗೆ ಅಂತ ಹೇಳಿದ್ಯಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಮ್ ತಂದೆ ಇದ್ದಾಗ ಅವ್ರದ್ದೊಂದು ಒಳ್ಳೆ ಕಲರ್ ನೋಡಿದ್ವಿ ನಾವು. ಒಬ್ರು ಯಾವನು ನಾವು ಆಕ್ಚುಲಿ ನಮ್ಮ ತಾಯಿಯವ್ರ ತಂದೆನೇ ನಿಲ್ತಾ ಇರಲಿಲ್ಲ ಪಕ್ಕದಲ್ಲಿ. ಯಾಕಂದ್ರೆ ನಮ್ ತಂದೆ ಹಂಗೆ ಸರ್, ಹುಲಿ ತರ ಇದ್ದವ್ರು. ನಾನು ಅವತ್ತೇ ಹೇಳಿದ್ದು, ಸತ್ರು ಬೇಕಾದ್ರೆ ಕೂಲಿ ಮಾಡೋಂಗಾರು ಕೊಡ್ತೀನಿ, ದಾರಿ ಹೋಗೋಂಗ್ ಕೊಡ್ತೀನಿ ಮಕ್ಕನ, ಇವ್ರಿಗೆ ಮಾತ್ರ ಕೊಡಲ್ಲ ಅಂತ ಅಂದ್ಬಿಟ್ಟು. ಇದು ಅಲ್ಲಿ ದೇವರಂತ ಭಾವನೆ ಸಿಕ್ಕಿದ್ರು ನಮ್ಗೆ ಯಾರು ಇರ್ಲಿಲ್ಲ ಸರ್. ಇವತ್ತೇನೋ ಆಕ್ಚುಲಿ ಆಸ್ತಿಗೆ ಅದು ಇದು ಅಂತ ಅಂದ್ಬಿಟ್ಟು ಅಂತ ಆಸ್ತಿ ಏನೇನೋ ಆಗೋಗಿದೆ. 500 ರೂಪಾಯಿ ಹಿಡ್ಕೊಂಡು ಬೆಂಗಳೂರು ಬಂದನ್ ಸರ್. ಇವತ್ತು ಅಲ್ಲೇ ಇದೆ ಸರ್. ಜನಗಳು ಹೊಟ್ಟೆ ತುಂಬಾ ಊಟ ಹಾಕೋರೆ ಸರ್. ಕಣ್ಣುಗ್ ನೋಡಿ ತಗೊಳಂಗ್ ಕೊಟ್ಟಾರ ಸರ್. ಇನ್ನೇನ್ ಬೇಕು ಸರ್? ಇದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿದ್ರಿ. ಯೂಶಲಿ ನಮ್ಗೆ ತಿನ್ನಕ್ಕೂ ಗತಿ ಇರಲಿಲ್ಲ ಸರ್. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ನಿರ್ಮಲಾ ಆಂಟಿ ಅಂತಿದ್ರು. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ನಾನ್ ವೆಜ್ ಪ್ರಿಯ ಅಂತ ಹೇಳಿ. ನಾವು ಅದು ಸಂಡೇನಾರು ಬಂತು ಅಂದ್ರೆ ನಮ್ಮಮ್ಮ ಅಲ್ಲಿ ಇಲ್ಲಿ ಅದು ಗಿದು 12 ರೂಪಾಯಿ ಅರ್ಧ ಕೆಜಿ ಮಾಂಸ ಸಿಗುತ್ತೆ, ಕೋಳಿ ಮಾಂಸ. ಅದು ಭಾನುವಾರ ಮಾತ್ರ. ನಾನು ಅವ್ರ ಮನೆ ವಾಸನೆ ಬಂದು 4 ಸರಿ ನಾನು ಅಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಹತ್ರ ಓಡಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋದು. ಅವರು ದರ್ಶನ್ ಬಾಯ್ಲಿ ಏನವರು ಟಿಫನ್ ಗೆರಡ್ ಕೊಡೋರು. ಥ್ಯಾಂಕ್ಸ್ ಆಗಿ ಫಸ್ಟ್ ಎತ್ಕೊಂಡ್ರು. ಅವಳು ತಿಂತಾ ಇರ್ಲಿಲ್ಲ, ಅವನು ತಿಂತಾ ಇರ್ಲಿಲ್ಲ. ಈ ತರ ಎಲ್ಲ ನಮ್ಗೆ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ ಸರ್ಕಲ್ ನಮ್ಗೆ ಸಾಕೋರೆ ಸರ್. ಫ್ಯಾಮಿಲಿ ಅವ್ರು ಯಾರು ಸಾಕಿಲ್ಲ ಸರ್. ಅವತ್ತೇ ಅನ್ಕೊಂಡೆ, ಫ್ಯಾಮಿಲಿ ಗಿಮ್ಲೆಲ್ಲ ವೇಸ್ಟ್. ವಾಟ್ ದ ರಿಲೇಶನ್ಶಿಪ್ ನೀವು ಬೆಳೆಸ್ಕೊಂಡು